ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ. ಈ ಪುರಾತನ ದೇಗುಲದ ಬಗ್ಗೆ ನಮಗೆ ಸಿಕ್ಕಿರುವ ಮೊದಲ ಉಲ್ಲೇಖಗಳು ಸುಮಾರು 600 ವರ್ಷಗಳಷ್ಟು ಹಿಂದಿನವು, ಅಂದರೆ 16ನೇ ಶತಮಾನದ ಆರಂಭದವು. ಅವತ್ತಿನ ಕಾಲದಲ್ಲಿ ಇವತ್ತಿನ ಈ ಕೆಂಪಾಂಬುದಿ ಕೆರೆ ಇನ್ನೂ ಸುಂದರವಾಗಿ ಹಚ್ಚ ಹಸುರಿನ ಪ್ರಕೃತಿಯ ಮಧ್ಯದಲ್ಲೇ ಇತ್ತು. ಅದರ ಬದಿಯಲ್ಲಿದ್ದ ಒಂದು ಬೃಹತ್ ಬಂಡೆಯ ಹತ್ತಿರ ನಂಜಮ್ಮ ಎಂಬ ಮಹಿಳೆ ದನ ಕುರಿ ಮೇಯಿಸುತ್ತಿದ್ದಳಂತೆ. ಅವತ್ತೊಂದು ದಿನ ಅವಳಿಗೊಂದು ದೈವಿಕ ಅಶರೀರವಾಣಿ ಕೇಳಿಸ್ತಂತೆ. ನಾನು ಮಹಾಕಾಳಿ ಈ ಬಂಡೆಯ ಒಡಲಿನಲ್ಲಿ ನೆಲೆಸಿದ್ದೇನೆ. ನನಗೆ ಪೂಜೆ ಮಾಡಿ ಒಂದು ದೇವಾಲಯ ಕಟ್ಟಿಸಬೇಕು. ಆ ಧ್ವನಿ ಕೇಳಿದ ನಂಜಮ್ಮನಿಗೆ ಮೊದಮೊದಲು ಅದು ಕೇವಲ ತನ್ನ ಭ್ರಮೆ ಅಂತಲೇ ಅನ್ನಿಸಿತ್ತು. ಆದ್ರೆ ಅದೇ ಆದೇಶ ಮತ್ತೆ ಮತ್ತೆ ಬಂದಾಗ, ಜೊತೆಗೆ ಊರಿಗೆ ಕ್ಷಾಮ ಬರುವ ಎಚ್ಚರಿಕೆಯೂ ದೊರೆತಾಗ ವಿಚಲಿತಳಾದ ನಂಜಮ್ಮ ಸುಮ್ಮನಿರಲಾಗಲಿಲ್ಲ. ತಕ್ಷಣ ತನ್ನ ಊರಿನ ಜನಕ್ಕೆ ವಿಷಯ ಮುಟ್ಟಿಸಿಬಿಟ್ಟಳು. ಗಾಬರಿಗೊಂಡ ಊರ ಜನ ಸ್ಥಳಕ್ಕೆ ಬಂದು ನೋಡಿದರೆ ಆ ಬಂಡೆಯಲ್ಲಿ ನಿಜವಾಗಿಯೂ ಒಂದು ದೇವಿಯ ಸ್ವರೂಪವೇ ಇತ್ತು. ದೇವಿಯ ಈ ಸೆಳೆತ ಯಾರನ್ನೂ ಬಿಟ್ಟಿಲ್ಲ. ಬೆಂಗಳೂರಿನ ಸ್ಥಾಪಕರಾದ ಶ್ರೀ ಕೆಂಪೇಗೌಡರು ದೇವಿಯ ಮಹಾನ್ ಭಕ್ತರಾಗಿದ್ದರು. ಅವರು ಬೆಂಗಳೂರು ನಿರ್ಮಾಣ ಮಾಡುವುದಕ್ಕೂ ಮುಂಚೆಯೇ ದೇವಿಗೆ ಇಲ್ಲೊಂದು ಪುಟ್ಟ ದೇಗುಲವಿತ್ತು. ಒಮ್ಮೆ ಅವರು ತಮ್ಮ ರಾಜ್ಯದ ಗಡಿ ಗೋಪುರ ಕಟ್ಟುವುದಕ್ಕಾಗಿ ಜಾಗ ಗುರುತಿಸಲು ಒಂದು ಎತ್ತಿನ ಬಂಡಿಯನ್ನ ಸ್ವಚ್ಛಂದವಾಗಿ ಬಿಟ್ಟಿದ್ದರಂತೆ. ಅದು ಎಲ್ಲಿ ಹೋಗಿ ನಿಲ್ಲುತ್ತದೆಯೋ ಅಲ್ಲೇ ಒಂದು ಗಡಿ ಗುರುತು ಹಾಕುವ ಯೋಚನೆ ಅವರದ್ದು. ಅವತ್ತು ಆ ಬಂಡಿ ಬಂದು ನಿಂತದ್ದು ಈ ದೇಗುಲದ ಹತ್ತಿರ. ಕೆಂಪೇಗೌಡರ ಕಾಲಕ್ಕಿಂತಲೂ 100 ವರ್ಷಗಳ ಹಿಂದಿನಿಂದಲೇ ಇಲ್ಲಿ ದೇವಿಯ ಮೂರ್ತಿ ಇತ್ತಾದರೂ ಅವರು ಅವತ್ತು ಅಲ್ಲಿಗೆ ಬಂದಾಗ ಅಲ್ಲಿ ನಿಂತಿದ್ದದ್ದು ಇನ್ನೂ ಒಂದು ಪುಟ್ಟ ದೇಗುಲ ಮಾತ್ರ. ದೇವಿಯನ್ನು ಕಂಡ ಕೆಂಪೇಗೌಡರು ಕೋಟೆ ಗೋಪುರ ಕಟ್ಟುವುದಕ್ಕೆ ಸಮಸ್ಯೆಯಾಗಿದೆ, ಏನು ಮಾಡುವುದು ಎಂದು ದೇವಿ ಎದುರು ಅಲವತ್ತುಕೊಂಡಾಗ ನಂಜಮ್ಮನ ಮೈ ಮೇಲೆ ಬಂದಿದ್ದ ದೇವಿ ಗೌಡರ ಸಮಸ್ಯೆಗೆ ಪರಿಹಾರ ಸೂಚಿಸಿದ್ದಳಂತೆ. ಆಗ ಕೆಂಪೇಗೌಡರು ದೇವಾಲಯಕ್ಕೆ ಮಂಟಪಗಳನ್ನ ಕಟ್ಟಿಸಿ ಈ ಕ್ಷೇತ್ರವನ್ನು ನಂಜಮ್ಮನವರಿಗೆ ಬಳುವಳಿಯಾಗಿ ನೀಡಿದ್ದರು ಅನ್ನುವುದು ಇತಿಹಾಸ. ಓಂ ನಮೋ ಪರಮೇಶ್ವರಿ ಶ್ರೀ ಬಂಡಿ ಕಾಳಿಕಾ ಜಗದೀಶ್ವರಿ ಶ್ರೀ ಬಂಡಿ ಕಾಳಿಕಾ ಜಗದೀಶ್ವರಿ.